ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭಾಶಯಗಳು. ಕುಂಭರಾಶಿ ಸ್ನೇಹಿತರೆ, ಮುಂದಿನ 4 ದಿನಗಳು ಅಂದ್ರೆ ಫೆಬ್ರವರಿ 1 ಮತ್ತು 2 ಸಾಮಾನ್ಯವಲ್ಲ. ಈಗ ಕುಂಭರಾಶಿಯವರು ಒಂದು ವಿಷಯವನ್ನು ಬಹಳ ಆಳವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮಗಾಗಿ ತಮ್ಮ ಪ್ರಾಣವನ್ನೇ ಕೊಡುವ ಆ 4 ಜನರು ಮತ್ತು ದೈವಿಕ ಶಕ್ತಿಗಳ ಬಗ್ಗೆ ನಾನೀಗ ನಿಮಗೆ ಹೇಳಲಿರುವ ಸತ್ಯವು ನಿಮ್ಮನ್ನು ನಡುಗಿಸುತ್ತದೆ. ಬೆವರು ನಿಲ್ಲುವುದಿಲ್ಲ. ನೀವು ಮೊದಲಿಗೆ ಅದನ್ನು ನಂಬದಿರಬಹುದು, ಆದರೆ ಜೀವನದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಪ್ರತಿ ಕಷ್ಟದ ಸಮಯದಲ್ಲಿ ಮತ್ತು ಅತ್ಯಂತ ಕಷ್ಟದ ಸಮಯದಲ್ಲಿ ಈ 4 ಜನರು ನಿಮ್ಮ ಹಿಂದೆ ನೆರಳಿನಂಟಿರುತ್ತಾರೆ. ಅವರು ನಿಮಗಾಗಿ ರಕ್ಷಣಾತ್ಮಕ ಗುರಾಣಿಯಾಗಿ ನಿಲ್ಲುತ್ತಾರೆ ಮತ್ತು ಅಗತ್ಯವಿದ್ದರೆ ಅವರು ನಿಮಗಾಗಿ ತಮ್ಮ ಪ್ರಾಣವನ್ನೇ ಎಣಿಸದೆ ತ್ಯಾಗ ಮಾಡಬಹುದು. ಅದು ರೂಪಾಯಿ ಮತ್ತು ಪೈಸೆಯಂತಹ ಆರ್ಥಿಕ ಸಹಾಯವಾಗಿರಬಹುದು, ಅದು ಕೋಟ್ಯಾಂತರ ರೂಪಾಯಿಗಳಾಗಿರಬಹುದು, ಅದು ದೈಹಿಕ ಕಷ್ಟವಾಗಿರಬಹುದು, ಅಥವಾ ಅದು ನಿಮ್ಮ ಪಕ್ಕದಲ್ಲಿ ನಿಂತು ಕೆಲವು ಸತ್ಯಕ್ಕಾಗಿ ಹೋರಾಡುತ್ತಿರಬಹುದು. ಅವರು ಪ್ರತಿ ತಿರುವಿನಲ್ಲಿಯೂ ನಿಮ್ಮೊಂದಿಗೆ ನಿಂತು ನಿಮ್ಮನ್ನು ಗೆಲ್ಲಿಸುತ್ತಾರೆ. ಅವರು ನಿಮ್ಮ ಬಗ್ಗೆ ತುಂಬಾ ಪ್ರಾಮಾಣಿಕರು ಮತ್ತು ಪರಿಶುದ್ಧರು. ನಿಮ್ಮ ಒಳಿತಿಗಾಗಿ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ಅವರು ಹಗಲಿರುಳು ನಿಮ್ಮೊಂದಿಗಿರುತ್ತಾರೆ. ಕುಂಭರಾಶಿಯವರೇ, ಈ ಮಹಾನ್ ಸತ್ಯವನ್ನು ಅರಿತು ಅವರನ್ನು ಗುರುತಿಸುವುದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ತಿರುವು. ಮತ್ತು ಸ್ನೇಹಿತರೆ, ನಿಮಗಾಗಿ ತಮ್ಮ ಪ್ರಾಣವನ್ನು ನೀಡುವ ಆ 4 ಜನರಲ್ಲಿ 2 ಮಹಿಳೆಯರು ಮತ್ತು 2 ಪುರುಷರಿದ್ದಾರೆ. ಈ 4 ಜನರು ಯಾರೆಂದು ನಾನು ನಿಮಗೆ ಸ್ಪಷ್ಟವಾಗಿ ಬಹಿರಂಗಪಡಿಸಿದರೆ ನೀವು ಸಂತೋಷದಿಂದ ಮುಳುಗುತ್ತೀರಿ ಮತ್ತು ಕಣ್ಣೀರು ಸುರಿಸುತ್ತೀರಿ. ನಿಮ್ಮ ಕಣ್ಣಿಗಳಿಂದ ಆನಂದದ ಕಣ್ಣೀರು ಹರಿಯುತ್ತದೆ. ಅವರು ನಿಮಗಾಗಿ ತಮ್ಮ ಎಲ್ಲವನ್ನೂ, ದುಃಖಗಳನ್ನು ಮತ್ತು ತಮ್ಮ ವೈಯಕ್ತಿಕ ಜೀವನವನ್ನೂ ಸಹ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಇದರೊಂದಿಗೆ ಈ ಅನಂತ ವಿಶ್ವದಲ್ಲಿ 9 ಅತ್ಯಂತ ಶಕ್ತಿಶಾಲಿ ದೈವಿಕ ಶಕ್ತಿಗಳೂ ಸಹ ಈಗ ನಿಮ್ಮ ಪರವಾಗಿ ಬಲವಾಗಿ ನಿಂತಿವೆ. ಅವರು ನಿಮ್ಮೊಂದಿಗೆ ನಿಂತು ನಿಮ್ಮನ್ನು ವಿಜಯಿತರನ್ನಾಗಿ ಮಾಡಲು ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ಇಲ್ಲಿ ನೀವು ಮಾಡಬೇಕಾದ ಏಕೈಕ ವಿಷಯವೆಂದರೆ ಯಾವುದೇ ಸಣ್ಣ ತಪ್ಪು ಮಾಡಬಾರದು. ನೀವು ತುಂಬಾ ಶ್ರಮಶೀಲರು, ತುಂಬಾ ಪ್ರಾಮಾಣಿಕರು, ಇತರರಿಗಾಗಿ ತುಂಬಾ ಉತ್ಸುಕರು. ನಿಮ್ಮಲ್ಲಿರುವ ಆ ಸೌಮ್ಯ ಗುಣವು ಈ ದೈವಿಕ ಶಕ್ತಿಗಳನ್ನು ಆಕರ್ಷಿಸಿದೆ. ಅವರು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಈಗ ಆ ಶಕ್ತಿಗಳು ಸಂಪೂರ್ಣವಾಗಿ ನಿಮ್ಮತ್ತ ಆಕರ್ಷಿತವಾಗಿವೆ. ಮತ್ತು ಸ್ನೇಹಿತರೆ, ಈಗ ಆ ದೈವಿಕ ಶಕ್ತಿಗಳು ನಿಮ್ಮ ಮೇಲೆ ಅಪರಿಮಿತ ಕರುಣೆಯನ್ನು ತೋರಿಸುತ್ತಿವೆ. ಇಂದಿನಿಂದ ನೀವು ಯಾವುದೇ ಸಣ್ಣ ತಪ್ಪು ಮಾಡದಂತೆ ಜಾಗರೂಕರಾಗಿದ್ದರೆ ಈ ದೈವಿಕ ಶಕ್ತಿಗಳು ಮತ್ತು ಈ 4 ಜನರು ಒಟ್ಟಾಗಿ ನಿಮ್ಮ ಜೀವನವನ್ನು ಸ್ವರ್ಗಕ್ಕಿಂತ ಹೆಚ್ಚಿನ ಅದ್ಭುತ ವೈಭವವನ್ನಾಗಿ ಪರಿವರ್ತಿಸುತ್ತಾರೆ. ಈ ದೈವಿಕ ಶಕ್ತಿಗಳು ಮತ್ತು ಈ 4 ಜನರು ನೀವು ಹಿಂದೆ ಎಷ್ಟು ಕಠಿಣ ಪರಿಸ್ಥಿತಿಗಳನ್ನು ಅನುಭವಿಸಿದ್ದೀರಿ, ನೀವು ಎಷ್ಟು ಅವಮಾನಗಳನ್ನು ಮೌನವಾಗಿ ಸಹಿಸಿಕೊಂಡಿದ್ದೀರಿ ಮತ್ತು ನೀವು ಎಷ್ಟು ಆಳವಾದ ದುಃಖಗಳನ್ನು ಅನುಭವಿಸಿದ್ದೀರಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿದ್ದಾರೆ. ನಿಮ್ಮ ಮೌನ ಅಳುವುದು ಮತ್ತು ನಿಮ್ಮ ಹೃದಯದಲ್ಲಿ ಅಡಗಿರುವ ನೋವನ್ನು ನೋಡಿ ಈ ದೈವಿಕ ಶಕ್ತಿಗಳು ನಿಮ್ಮ ಮೇಲೆ ತಮ್ಮ ಕೃಪೆಯನ್ನು ಸುರಿಸಬೇಕೆಂದ ನಿರ್ಧರಿಸಿವೆ. ಈ 4 ಜನರು ಮನಸ್ಸು ಮತ್ತು ಸಂಪತ್ತಿನ 3 ಮೂಲೆಗಳ ಶುದ್ಧೀಕರಣದೊಂದಿಗೆ ನಿಮಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿದ್ದಾರೆ. ಮುಂಬರುವ ಅವಧಿಯು ನಿಮ್ಮ ಅದ್ಭುತ ಬೆಳವಣಿಗೆಗೆ ಸುವರ್ಣಯುಗದ ಆರಂಭವನ್ನು ಗುರುತಿಸುತ್ತದೆ. ಮುಂದಿನ 4 ದಿನಗಳವರೆಗೆ, ಅಂದರೆ ಫೆಬ್ರವರಿ 1, 2, 3 ಮತ್ತು 4ರಂದು ನೀವು ತುಂಬಾ ಜಾಗರೂಕರಾಗಿರಬೇಕು ಮತ್ತು ಸಂತೋಷವಾಗಿರಬೇಕು. ಏಕೆಂದರೆ ಈ ದೈವಿಕ ಶಕ್ತಿಗಳು ನಿಮ್ಮನ್ನು ಪರೀಕ್ಷಿಸಲು ಯಾವುದೇ ರೂಪದಲ್ಲಿ ನಿಮ್ಮ ಬಳಿಗೆ ಬರಬಹುದು. ಈಗ ಅವುಗಳನ್ನು ಹೇಗೆ ಗುರುತಿಸುವುದು ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ನೀವು ಯಾವುದೇ ಸಣ್ಣ ತಪ್ಪು ಮಾಡಿದರೆ ಎಲ್ಲವೂ ಹಾಳಾಗುತ್ತದೆ. ನೀವು ಯಾವುದೇ ತಪ್ಪು ಮಾಡಿದರೆ ಈ ದೈವಿಕ ಶಕ್ತಿಗಳು ನಿಮ್ಮ ಮೇಲೆ ಕೋಪಗೊಂಡು ದೂರ ಹೋಗುತ್ತವೆ. ಅವುಗಳನ್ನು ಹೇಗೆ ಗುರುತಿಸುವುದು ಮತ್ತು ಯಾವ ಚಿಹ್ನೆಗಳನ್ನು ನೋಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಹಾಗಾಗಿ ಯಾವುದೇ ತಪ್ಪು ಸಂಭವಿಸಬಾರದು. ಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನಂತರ ಹೆಚ್ಚು ವಿವರವಾಗಿ ಹೇಳುತ್ತೇನೆ. ನಿಮಗಾಗಿ ಪ್ರಾಣ ನೀಡುವ 4 ಜನರ ಹೆಸರುಗಳನ್ನು ಮತ್ತು ಆ ದೈವಿಕ ಶಕ್ತಿಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಇಲ್ಲಿ ನೀವು ಯಾವುದೇ ತಪ್ಪು ಮಾಡಬಾರದು. ಎಚ್ಚರಿಕೆಯಿಂದ ನೋಡಿ ಮತ್ತು ಕೊನೆಯವರೆಗೆ ಏನನ್ನೂ ಬಿಡದೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಇದರಿಂದ ಎಲ್ಲವೂ ಅರ್ಥವಾಗುತ್ತದೆ. ಭೂಮಿ ನಿಮ್ಮ ಪಾದಗಳ ಕೆಳಗೆ ಚಲಿಸುತ್ತದೆ, ಏಕೆಂದರೆ ನಿಮಗಾಗಿ ಎಲ್ಲವನ್ನೂ ತ್ಯಾಗ ಮಾಡುವ ಜನರ ಹೆಸರುಗಳನ್ನು ಬಹಿರಂಗಪಡಿಸುವ ಸಮಯವಿದು. ನೋಡಿ ಸ್ನೇಹಿತರೆ, ಪ್ರಸ್ತುತ ಜಗತ್ತು ತುಂಬಾ ಸ್ವಾರ್ಥಿಯಾಗಿದೆ. ನೀವು ದುಃಖದಲ್ಲಿದ್ದಾಗ ಯಾರೂ ನಿಮ್ಮೊಂದಿಗೆ ನಿಲ್ಲುವುದಿಲ್ಲ. ಆದರೆ ಈ 4 ಜನರು ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮ ಒಳಿತಿಗಾಗಿ ಬೆಟ್ಟದಂತೆ ನಿಮ್ಮೊಂದಿಗೆ ನಿಲ್ಲುತ್ತಾರೆ. ಅವರು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಾರೆ. ಅವರು ನಿಮಗೆ ದೈಹಿಕ ಧೈರ್ಯವನ್ನು ನೀಡುತ್ತಾರೆ. ಅವರು ಮಾನಸಿಕ ಶಕ್ತಿಯನ್ನು ನೀಡುತ್ತಾರೆ. ಅಂತಹ ಮಹಾನ್ ಜನರನ್ನು ನಿಮ್ಮ ಜೀವನದಿಂದ ದೂರವಿಡಬೇಡಿ. ನೀವು ಏನಾದರೂ ತಪ್ಪು ಮಾಡಿದರೆ ಮತ್ತು ಈ 4 ಜನರು ನಿಮ್ಮಿಂದ ದೂರವಾದರೆ ನಿಮ್ಮ ಅದೃಷ್ಟವು ನಿಮ್ಮ ವಿರುದ್ಧ ತಿರುಗಿದೆ ಎಂದು ಅರ್ಥಮಾಡಿಕೊಳ್ಳಿ. ದೇವರು ನಮಗೆ ಸಹಾಯ ಮಾಡಲು ಬಯಸಿದಾಗ ಅವನು ಸ್ವತಃ ಬರುವುದಿಲ್ಲ. ಅವನು ತನ್ನ ದೂತರನ್ನು ನಮ್ಮ ಬಳಿಗೆ ಕಳುಹಿಸುತ್ತಾನೆ.
ದೇವರಿಂದ ಕಳುಹಿಸಲ್ಪಟ್ಟವರು ನಮಗೆ ದೇವತೆಗಳಿಗೆ ಸಮಾನರು. ನಿಮಗೆ ದೇವತೆಗಳಂತಿರುವ ಜನರಲ್ಲಿ 2 ಮಹಿಳೆಯರು ಮತ್ತು 2 ಪುರುಷರಿದ್ದಾರೆ. ಈಗ ನಾನು ಅವರ ಗುರುತು, ಅವರ ಹೆಸರುಗಳು, ಅವರು ಎಲ್ಲಿದ್ದಾರೆ, ಅವರು ಹೇಗೆ ಕಾಣಿಸುತ್ತಾರೆ, ಇದೆಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ನೀವು ಅವರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದನ್ನು ಸಹ ನಾನು ಸೂಚಿಸುತ್ತೇನೆ. ಲಕ್ಷ್ಮೀಮಾತೆ ಮತ್ತು ದುರ್ಗಾಮಾತೆ ರೂಪಗಳು. ಈ 4 ಜನರು. ಅವರನ್ನು ಗುರುತಿಸುವುದು ಬಹಳ ಮುಖ್ಯ, ಏಕೆಂದರೆ ಅವರು ನಿಮ್ಮ ನಿಜವಾದ ದೇವತೆಗಳ ರೂಪಗಳು. ಇವರು ನಿಮ್ಮ ನಿಜವಾದ ಸ್ನೇಹಿತರು. ಆ 2 ಮಹಿಳೆಯರು ನಿಮಗೆ ಲಕ್ಷ್ಮೀಮಾತೆ ಮತ್ತು ದುರ್ಗಾಮಾತೆಯ ನಿಜವಾದ ರೂಪಗಳು. ಅವರು ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತಾರೆ. ಆ 2 ಪುರುಷರು ನಿಮ್ಮ ಜೀವನದಲ್ಲಿ ಶನಿದೇವ ಮಹಾರಾಜ ಮತ್ತು ಪರಮಶಿವನ ರೂಪಗಳು. ನೀವು ಅವರನ್ನು ಗುರುತಿಸುವಲ್ಲಿ ತಪ್ಪು ಮಾಡಿದರೆ ನಿಮ್ಮ ಜೀವನ ಹಾಳಾಗುತ್ತದೆ. ಈಗ ನಾನು ಈ ರಹಸ್ಯವನ್ನು ಪೂರ್ಣವಾಗಿ ಬಹಿರಂಗಪಡಿಸುತ್ತೇನೆ. ಈ ವಿಡಿಯೋವನ್ನು ಒಮ್ಮೆ ನೋಡಿ, ಇದನ್ನು ಅರ್ಥಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ. ಮುಂಬರುವ ಸಮಯದಲ್ಲಿ ಈ ದೈವಿಕ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆಗಳನ್ನು ತರುತ್ತವೆ ಎಂಬುದನ್ನು ಸಹ ನಾವು ನಿಮಗೆ ಹೇಳುತ್ತೇವೆ. ಈ ಶಕ್ತಿಗಳು ನಿಮ್ಮ ಮನೆಗೆ ಯಾವ ರೂಪದಲ್ಲಿ ಬರಬಹುದು ಎಂಬ ರಹಸ್ಯವನ್ನು ಸಹ ನಾವು ನಿಮಗೆ ಹೇಳುತ್ತಿದ್ದೇವೆ. ಮತ್ತು ಸ್ನೇಹಿತರೆ, ಈ ದೈವಿಕ ಶಕ್ತಿಗಳು ನಿಮ್ಮ ಮನೆಗೆ ಯಾವ ರೂಪದಲ್ಲಿ ಬರುತ್ತವೆ, ಅದು ಮನುಷ್ಯನ ರೂಪದಲ್ಲಿದೆಯೋ ಅಥವಾ ಜೀವಿಯ ರೂಪದಲ್ಲಿದೆಯೋ ಎಂದು ನಿಮಗೆ ತಿಳಿಯುತ್ತದೆ. ಇದರಿಂದ ನೀವು ಅವುಗಳನ್ನು ಗುರುತಿಸುವುದು ಸುಲಭವಾಗುತ್ತದೆ. ನೀವು ಏನಾದರೂ ತಪ್ಪು ಮಾಡಿ ಶಕ್ತಿಗಳನ್ನು ಕೋಪಿಸಿಗಳಿಸಿದರೆ ನಿಮ್ಮ ಜೀವನದಲ್ಲಿ ಲಾಭ ನಷ್ಟವಾಗಿ ಬದಲಾಗುತ್ತದೆ, ಸಂತೋಷ ದುಃಖವಾಗಿ ಬದಲಾಗುತ್ತದೆ. ಆದ್ದರಿಂದಲೇ ಕೊನೆಯವರೆಗೆ ಏಕಾಗ್ರತೆಯಿಂದ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿ ಬರುತ್ತವೆ, ಆದರೆ ಕೊನೆಗೆ ಎಲ್ಲವೂ ಒಳ್ಳೆಯದಾಗುತ್ತದೆ. ಇದಕ್ಕೆ ಕಾರಣ ಈ ದೈವಿಕ ಶಕ್ತಿಗಳು. ಅವರು ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾರೆ. ಅವರು ಕೊನೆಗೆ ಎಲ್ಲವನ್ನೂ ಸರಿಪಡಿಸುತ್ತಾರೆ. ನಿಮ್ಮ ಜೀವನದಲ್ಲಿ ದೇವರಿಗಿಂತ ಕಡಿಮೆ ಇಲ್ಲದ ಜನರೂ ಇದ್ದಾರೆ, ಏಕೆಂದರೆ ಕಷ್ಟಗಳಲ್ಲಿ ನಿಮಗೆ ಸಹಾಯ ಮಾಡುವವರು ದೇವರಿಗಿಂತ ದೊಡ್ಡವರು. ಅವರು ನಿಮಗೆ ಜೀವ ನೀಡುವವರು. ನಿಮ್ಮ ಜೀವನದಲ್ಲಿ ಕೆಲವು ಅಪಾಯಗಳು ಹೆಚ್ಚಾಗಿ ಬರುತ್ತವೆ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರೆ. ಕೆಲವು ನೆರೆಹೊರೆಯವರು ನಿಮ್ಮ ಕುಟುಂಬದ ಮೇಲೆ ಕಣ್ಣಿಡುತ್ತಾರೆ. ನಿಮ್ಮ ಸ್ವಂತ ಜನರು ನಿಮ್ಮನ್ನು ತೊಂದರೆಗೊಳಿಸುತ್ತಿದ್ದಾರೆಂದು ನನಗೆ ತಿಳಿದಿದೆ. ಅವರು ನಿಮ್ಮನ್ನು ಮೋಸಗೊಳಿಸಲು ಮತ್ತು ನಿಮ್ಮನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಅವರು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಜಗಳವಾಡುತ್ತಾರೆ. ಅವರು ನಿಮ್ಮನ್ನು ಮಾನಸಿಕವಾಗಿ ಖಿನ್ನತೆಗೆ ಒಳಪಡಿಸುತ್ತಾರೆ. ಮತ್ತು ಈಗ ಸ್ನೇಹಿತರೆ, ನೀವು ಬಹಳ ಎಚ್ಚರಿಕೆಯಿಂದ ಕೇಳಬೇಕಾದ ಸಮಯ ಇದು. ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಅಡೆಪಡೆಗಳು, ಹಲವು ತೊಂದರೆಗಳು, ಹಲವು ಪಿತೂರಿಗಳ ಹೊರತಾಗಿಯೂ ನೀವು ಇಂದಿಗೂ ಧೈರ್ಯದಿಂದ ನಿಂತಿರುವುದಕ್ಕೆ ಕಾರಣವೆಂದರೆ ನಿಮ್ಮ ಸುತ್ತಲಿನ ಅದೃಶ್ಯ ಶಕ್ತಿ. ಆ ದೈವಿಕ ಶಕ್ತಿಗಳು ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ಗುರಾಣಿಯನ್ನು ರೂಪಿಸಿವೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಮಾನಸಿಕವಾಗಿ ಖಿನ್ನತೆಗೆ ಒಳಪಡಿಸಲು ಯಾವುದೇ ತಂತ್ರಗಳನ್ನು ಪ್ರಯತ್ನಿಸಿದರೂ ಅಥವಾ ದುಷ್ಟ ಪ್ರಯೋಗಗಳನ್ನು ಮಾಡಿದರೂ ಆ ದೈವಿಕ ಶಕ್ತಿಯು ತಾಯಿ ಮಗುವನ್ನು ರಕ್ಷಿಸುವಂತೆ ನಿಮ್ಮನ್ನು ರಕ್ಷಿಸುತ್ತದೆ. ಆ ಶಕ್ತಿಯು ನಿಮಗೆ ಸಂಭವಿಸುವ ಎಲ್ಲವನ್ನೂ ಹಿಮ್ಮೆಟ್ಟಿಸುತ್ತದೆ. ನೀವು ಒಂಟಿಯಾಗಿದ್ದೀರಿ ಎಂದು ಭಾವಿಸಬೇಡಿ, ಏಕೆಂದರೆ ಆ ಪರಮಾತ್ಮನು ಕಳುಹಿಸಿದ ಅದೃಶ್ಯ ಸೈನ್ಯವು ನಿಮ್ಮೊಂದಿಗಿದೆ. ಈ ರಕ್ಷಣಾತ್ಮಕ ಗುರಾಣಿಯು ನಿಮ್ಮ ಪೂರ್ವಜರ ಪುಣ್ಯ ಮತ್ತು ನಿಮ್ಮ ಶುದ್ಧ ಭಕ್ತಿಯಿಂದ ನೀವು ಪಡೆದ ಆಶೀರ್ವಾದವಾಗಿದೆ. ಮತ್ತು ಸ್ನೇಹಿತರೆ, ವಿಶ್ವದಲ್ಲಿನ ಗ್ರಹಗಳು ಬದಲಾಗುತ್ತಿವೆ. ಇವು ನಿಮ್ಮ ಅದೃಷ್ಟದ ಆರಂಭ. ವಿಶೇಷವಾಗಿ ಕರ್ಮ ನೀಡುವ ಭಗವಾನ್ ಶನಿದೇವರು ತನ್ನ ನಡಿಗೆಯನ್ನು ಬದಲಾಯಿಸುತ್ತಾ ಕುಂಭರಾಶಿಯನ್ನೇದೆ ಶುಭನೋಟವನ್ನು ಬೀರುತ್ತಿರುವುದರಿಂದ ಆ ದೈವಿಕ ಶಕ್ತಿಗಳು ಈಗ ನಿಮ್ಮ ಮನೆಯ ಮುಂದೆ ನಿಂತಿವೆ. ಈ ಶಕ್ತಿಗಳ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಹಲವು ವರ್ಷಗಳಿಂದ ಇದ್ದ ಕತ್ತಲೆ ದೂರವಾಗಿ ಬೆಳಕು ತುಂಬುತ್ತದೆ. ನಿಮ್ಮ ಬಡತನವು ಕೊನೆಗೊಳ್ಳುತ್ತದೆ ಮತ್ತು ನೀವು ಅಪಾರ ಸಂಪತ್ತನ್ನು ಪಡೆಯುತ್ತೀರಿ. ಇದು ಕೇವಲ ಅದೃಷ್ಟವಲ್ಲ. ಶನಿದೇವ ಮತ್ತು ಈ ದೈವಿಕ ಶಕ್ತಿಗಳು ನಿಮ್ಮ ಜೀವನವನ್ನು ಸ್ವರ್ಗೀಯವಾಗಿಸಲು ನಿರ್ಧರಿಸಿವೆ. ನೀವು ಪ್ರಾರಂಭಿಸುವ ಯಾವುದೇ ಕೆಲಸದಲ್ಲಿ ನೀವು ದೈವಿಕ ಸ್ಫೂರ್ತಿಯನ್ನು ನೋಡುತ್ತೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಬರಲಿವೆ. ಆದಾಗ್ಯೂ ಈ ಸಮಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು, ಏಕೆಂದರೆ ನಿಮ್ಮ ಬೆಳವಣಿಗೆಯನ್ನು ನೋಡಲು ಸಹಿಸಲಾಗದ ಜನರು ನಿಮ್ಮ ಸುತ್ತಲೂ ಇದ್ದಾರೆ. ನೀವು ಯಾರಿಗೆ ಒಳ್ಳೆಯದನ್ನು ಮಾಡುತ್ತೀರೋ ಅವರು ನಿಮ್ಮ ಬೆನ್ನು ಹಿಂದೆ ಹೊಂಡಗಳನ್ನು ಅಗೆಯಲು ಸಿದ್ಧರಾಗಿದ್ದಾರೆ. ವಂಚಕರು ತಮ್ಮ ಬಣ್ಣಗಳನ್ನು ಬದಲಾಯಿಸಿಕೊಂಡು ನಿಮ್ಮ ಮುಂದೆ ಬರುತ್ತಾರೆ. ಅದಕ್ಕಾಗಿಯೇ ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಮತ್ತು ನಿಮ್ಮ ಭವಿಷ್ಯವನ್ನು ಯಾರಿಗೂ ಬಹಿರಂಗಪಡಿಸಬೇಡಿ. ಶತ್ರುಗಳು ಅಡಗಿದ್ದಾರೆ, ಆದರೆ ನೀವು ಜಾಗರೂಕರಾಗಿದ್ದರೆ ಅವರು ನಿಮಗೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಬುದ್ಧಿವಂತಿಕೆಯಿಂದ ಪ್ರತಿ ಹೆಜ್ಜೆಯನ್ನು ಇಡಿ. ಮಾನವ ಸ್ವಭಾವವು ತುಂಬಾ ವಿಚಿತ್ರವಾಗಿದೆ. ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಬಗ್ಗೆ ಸಹಾನುಭೂತಿ ಹೊಂದಿರುವವರು ನೀವು ಸಂತೋಷದಲ್ಲಿದ್ದಾಗ ಅಸೂಯೆ ಪಡುತ್ತಾರೆ. ನಿಮ್ಮ ಮನೆಯಲ್ಲಿ ನಡೆಯುವ ಯಾವುದೇ ಸಂತೋಷದ ಘಟನೆಯನ್ನು ನೋಡಿ ಸಹಿಸಲಾಗದ ಜನರು ನಿಮ್ಮ ಹತ್ತಿರದ ಸಂಬಂಧಿಕರಲ್ಲಿ ಇರಬಹುದು. ಈಗ ನಾನು ಆ 4 ಜನರ ಹೆಸರುಗಳನ್ನು ಬಹಿರಂಗಪಡಿಸಲಿದ್ದೇನೆ.
ಅದನ್ನು ಕೇಳಿದ ನಂತರ ನೀವು ಆಘಾತಗೊಳ್ಳಾಗುತ್ತೀರಿ. ಇಂದು ನಿಮ್ಮ ಯೋಗಕ್ಷೇಮವನ್ನು ಹುಡುಕುತ್ತಿರುವವರು ಯಾರು ಮತ್ತು ನಿಮ್ಮ ನಾಶವನ್ನು ಹುಡುಕುತ್ತಿರುವವರು ಯಾರು ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಕಹಿ ಸತ್ಯವನ್ನು ಒಪ್ಪಿಕೊಳ್ಳುವುದು ಕಷ್ಟವಾದರೂ ನಿಮ್ಮ ಸುರಕ್ಷತೆಗಾಗಿ ಅದನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಮತ್ತು ಸ್ನೇಹಿತರೆ, ಪ್ರಸ್ತುತ ಸ್ವಾರ್ಥಿ ಸಮಾಜದಲ್ಲಿ ನಿಸ್ವಾರ್ಥವಾಗಿ ಪ್ರೀತಿಸುವವರು ಬಹಳ ಅಪರೂಪ. ಆದರೆ ನಿಮ್ಮ ಅದೃಷ್ಟದಿಂದಾಗಿ ಆ 4 ಜನರು ನಿಮ್ಮ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ದಾರೆ. ಅವರು ಹೆಮ್ಮೆ ಪಡುವುದಿಲ್ಲ, ಆದರೆ ನೀವು ಅಪಾಯದಲ್ಲಿದ್ದಾಗ ಅವರು ತಮ್ಮ ಎಲ್ಲವನ್ನೂ ತ್ಯಾಗ ಮಾಡುತ್ತಾರೆ ಮತ್ತು ನಿಮ್ಮನ್ನು ರಕ್ಷಿಸುತ್ತಾರೆ. ಅವರು ಹೃದಯ ಮತ್ತು ಮನಸ್ಸಿನ ಶುದ್ಧತೆಯಿಂದ ನಿಮಗೆ ಸಮರ್ಪಿತರಾಗಿದ್ದಾರೆ. ಅವರನ್ನು ಗುರುತಿಸುವುದು ಮತ್ತು ಗೌರವಿಸುವುದು ನಿಮ್ಮ ಕರ್ತವ್ಯ. ನೀವು ಅವರನ್ನು ಹೆಚ್ಚು ಪ್ರೀತಿಸಿದಷ್ಟು ದೈವಿಕ ಅನುಗ್ರಹವು ನಿಮ್ಮ ಮೇಲೆ ಹರಡುತ್ತದೆ. ಅವರನ್ನು ತಪ್ಪಿಸುವುದು ನಿಮ್ಮ ಸ್ವಂತ ಅದೃಷ್ಟವನ್ನು ನಾಶಮಾಡುವುದು. ಮತ್ತು ಸ್ನೇಹಿತರೆ, ಆ 4 ಮಹಾನಾತ್ಮಗಳಲ್ಲಿ ಮೊದಲನೆಯದು ಮಹಿಳೆ. ಅವಳ ಹೆಸರು ಜಿ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಅವಳು ನಿಜವಾಗಿಯೂ ಲಕ್ಷ್ಮೀದೇವಿಯ ಅಂಶದೊಂದಿಗೆ ಜನಿಸಿದ ವ್ಯಕ್ತಿ. ಅವಳು ನಿಮ್ಮ ಮನೆಯಲ್ಲಿದ್ದರೆ ಆ ಮನೆ ಸಂಪತ್ತು ಮತ್ತು ಸಂಪತ್ತಿನಿಂದ ತುಂಬಿರುತ್ತದೆ. ಅವಳ ಮುಖದಲ್ಲಿ ವಿಶೇಷವಾದ ಸೌಮ್ಯತೆ ಮತ್ತು ಶಾಂತಿಯಿದೆ. ಅವಳು ನಿಮ್ಮ ಮಾತುಗಳನ್ನು ನಿರಾಕರಿಸುವುದಿಲ್ಲ ಮತ್ತು ನಿಮ್ಮ ಯೋಗಕ್ಷೇಮಕ್ಕಾಗಿ ನಿರಂತರವಾಗಿ ಪ್ರಾರ್ಥಿಸುತ್ತಾಳೆ. ಅವಳನ್ನು ಎಂದಿಗೂ ನೋಯಿಸಬೇಡಿ, ಏಕೆಂದರೆ ಅವಳ ಕಣ್ಣಿನಿಂದ ಕಣ್ಣೀರು ಸುರಿದರೆ ಲಕ್ಷ್ಮೀದೇವಿ ಆ ಮನೆಯಿಂದ ಹೊರಟು ಹೋಗುತ್ತಾಳೆ. ಅವಳು ನಿಮ್ಮ ಮನೆ ಮತ್ತು ಸ್ನೇಹಿತರಿಗೆ ಅದೃಷ್ಟದ ದೇವತೆ. 2ನೇ ಸ್ತ್ರೀಶಕ್ತಿಯ ಹೆಸರು ಆರ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಅವಳು ನಿಜವಾಗಿಯೂ ದುರ್ಗಾಮಾತೆಯ ಸಾಕಾರ. ಅವಳಿಗೆ ಅದ್ಭುತ ಧೈರ್ಯ, ಆತ್ಮವಿಶ್ವಾಸ ಮತ್ತು ರಕ್ಷಣಾತ್ಮಕ ಶಕ್ತಿಯಿದೆ. ಯಾವುದೇ ಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿ ಮಾಡಿದರೂ ಅಥವಾ ದುಷ್ಟಶಕ್ತಿಗಳು ನಿಮ್ಮ ಮೇಲೆ ಹೊರಗೆ ದಾಳಿ ಮಾಡಿದರೂ ಅವಳು ತನ್ನ ವಾಕ್ಶಕ್ತಿ ಮತ್ತು ದೃಢಸಂಕಲ್ಪದಿಂದ ಅವರನ್ನು ಹಿಮ್ಮೆಟ್ಟಿಸುತ್ತಾಳೆ. ಅವಳ ಮಾತುಗಳು ಕೆಲವೊಮ್ಮೆ ನಿಮಗೆ ಕಠಿಣವಾಗಿ ಕಾಣಬಹುದು, ಆದರೆ ಆ ಕಠಿಣತೆಯ ಹಿಂದೆ ನಿಮ್ಮ ಬಗ್ಗೆ ಅಪಾರ ಪ್ರೀತಿ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ಕಾಳಜಿಯಿರುತ್ತದೆ. ಅವಳ ಸೂಚನೆಗಳನ್ನು ಪಾಲಿಸುವುದರಿಂದ ನೀವು ಅನಿಶ್ಚಿತ ಅಪಾಯಗಳಿಂದ ಸುಲಭವಾಗಿ ಪಾರಾಗುತ್ತೀರಿ. ಅವಳು ನಿಮ್ಮ ರಕ್ಷಣೆಗಾಗಿ ದೇವರು ಕಳುಹಿಸಿದ ದೈವಿಕ ಸಂದೇಶವಾಹಕ. ಮತ್ತು ಸ್ನೇಹಿತರೆ, ಆ 2 ಪುರುಷರಲ್ಲಿ ಮೊದಲನೆಯವನು ಶನಿದೇವನ ಸದಸ್ಯ. ಅವನು ತುಂಬ ಗಂಭೀರ, ಶಾಂತ ಮತ್ತು ನ್ಯಾಯಯುತ. ಅವನು ನಿಮ್ಮ ಜೀವನದಲ್ಲಿ ಒಬ್ಬ ಶಿಕ್ಷಕನಂತೆ. ಅವನು ತಂದೆಯಂತೆ ಬಂದು ನಿಮಗೆ ಮಾರ್ಗದರ್ಶಿಸುತ್ತಾನೆ. ನೀವು ತಪ್ಪು ದಾರಿಗೆ ಹೋಗುವಾಗಲೆಲ್ಲ ಅವನು ನಿಮ್ಮನ್ನು ಕಠಿಣವಾಗಿ ಎಚ್ಚರಿಸಿ ಸರಿಯಾದ ದಾರಿಗೆ ತರುತ್ತಾನೆ. ಅವನ ಸಹಾಯದಿಂದ ನಿಮ್ಮ ವೃತ್ತಿಜೀವನದಲ್ಲಿನ ಅಡೆತಡೆಗಳು, ಸಿಕ್ಕಿಹಾಕೊಂಡ ನ್ಯಾಯಾಲಯ ಕೇಸುಗಳು ಅಥವಾ ಇತರ ಕಾನೂನು ಸಮಸ್ಯೆಗಳು ದೂರವಾಗುತ್ತವೆ. ನೀವು ಅವನನ್ನು ಗೌರವಿಸಿದರೆ ಗ್ರಹಾಧಿಪತಿ ಶನಿಯ ಪೂರ್ಣ ಆಶೀರ್ವಾದವನ್ನು ಪಡೆಯುತ್ತೀರಿ. ಅವನ ಮಾತುಗಳನ್ನು ಗೌರವಿಸುವುದರಿಂದ ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಯಶಸ್ಸು ಬರುತ್ತದೆ. ಮತ್ತು ಸ್ನೇಹಿತರೆ, ಈ ಅದ್ಭುತ ಜನರು ಮತ್ತು ದೈವಿಕ ಶಕ್ತಿಗಳು ಯಾವ ದಿಕ್ಕಿನಿಂದ ನಿಮಗೆ ಸಹಾಯ ಮಾಡುತ್ತಾರೆ? ನಿಮ್ಮ ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಿಂದ ಬರುವ ಜನರು ಅಥವಾ ಆ ದಿಕ್ಕಿನಲ್ಲಿ ವಾಸಿಸುವವರು ನಿಮಗೆ ಅಪಾರ ಒಳ್ಳೆಯದನ್ನು ಮಾಡುತ್ತಾರೆ. ನೀವು ಯಾವುದೇ ಹೊಸ ವ್ಯವಹಾರ ಪ್ರಾರಂಭಿಸಿದರೂ ಅಥವಾ ಮುಖ್ಯ ಕಾರ್ಯಕ್ಕಾಗಿ ಹೊರಟರೂ ಈ ದಿಕ್ಕನ್ನು ಆಯ್ಕೆ ಮಾಡುವುದರಿಂದ ಸಿಕಸ ಬರುತ್ತದೆ. ಆ ದಿಕ್ಕಿನಿಂದ ನಿಮಗೆ ಬರುವ ಸಲಹೆ ಅಥವಾ ಸೂಚನೆಗಳನ್ನು ದೈವಿಕ ಪದಗಳೆಂದು ಪರಿಗಣಿಸಿ ಮತ್ತು ಅವುಗಳನ್ನು ಪಾಲಿಸಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದು, ಏಕೆಂದರೆ ಆ ದಿಕ್ಕಿನಿಂದ ದೈವಿಕ ಅಲೆಗಳು ಹೊಮ್ಮುತ್ತಿವೆ. ಮತ್ತು ಸ್ನೇಹಿತರೆ, ಸಂಬಂಧಗಳು ಕೇವಲ ರಕ್ತಕ್ಕೆ ಸಂಬಂಧಿಸಿದವಲ್ಲ, ಅವು ಆತ್ಮಕ್ಕೆ ಸಂಬಂಧಿಸಿದವು. ಅದು ನಿಮ್ಮ ಜೀವನದಲ್ಲಿ ಆ ಸ್ತ್ರೀ ಮೂರ್ತಿಗಳೊಂದಿಗಿನ ಯಾವುದೇ ಸಂಬಂಧವಾಗಿರಬಹುದು. ಅದು ತಾಯಿ, ಸಹೋದರಿ, ಹೆಂಡತಿ ಅಥವಾ ಸ್ನೇಹಿತನಾಗಿರಬಹುದು. ನೀವು ಅವರನ್ನು ಹೆಚ್ಚು ಗೌರವಿಸಿದಷ್ಟು ನಿಮ್ಮ ಮನಸ್ಸು ಅಷ್ಟು ಶಾಂತವಾಗಿರುತ್ತದೆ. ಮಹಿಳೆಯರು ಎಲ್ಲಿ ಪೂಜಿಸಲ್ಪಡುತ್ತಾರೆ ಮತ್ತು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಸಂತೋಷವಾಗಿರುತ್ತಾರೆ. ನಿಮ್ಮ ಮನೆಯಲ್ಲಿ ಶಾಂತಿ ಇದ್ದಾಗ ಮಾತ್ರ ಸಂಪತ್ತು ಸ್ಥಿರವಾಗುತ್ತದೆ. ಅವರ ಆಶೀರ್ವಾದ ನಿಮ್ಮ ಮೇಲಿದ್ದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ನಿರ್ವಿವಾದ ವಿಜೇತರಾಗುತ್ತೀರಿ. ನೀವು ಅವರ ಹೃದಯಗಳನ್ನು ನೋಯಿಸದಿದ್ದರೆ ನಿಮ್ಮ ಜೀವನದಲ್ಲಿ ಸಂತೋಷದ ಕೊರತೆ ಇರುವುದಿಲ್ಲ. ಈ ದೈವಿಕ ಶಕ್ತಿಗಳು ಮತ್ತು ಆ 4 ಜನರು ನಿಮ್ಮ ಜೀವನದಲ್ಲಿ ಸಕ್ರಿಯರಾಗುವ ಸಮಯ ಬಂದಿದೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತ ಮತ್ತು ಆಶ್ಚರ್ಯಕರ ಬದಲಾವಣೆಗಳನ್ನು ತರುತ್ತದೆ. ಸಾಲದಲ್ಲಿ ಸಿಲುಕಿದ್ದವರು ಆಶ್ಚರ್ಯಕರವಾಗಿ ಹೊರಹೊಮ್ಮುತ್ತಾರೆ. ನಿಲ್ಲಿಸಿದ ಕೆಲಸಗಳು ಸರಾಗವಾಗಿ ನಡೆಯುತ್ತವೆ. ನಿಮ್ಮ ಆದಾಯದ ಮೂಲಗಳು ದ್ವಿಗುಣಗೊಳ್ಳುತ್ತವೆ. ಅದೃಷ್ಟದೇವತೆ ನಿಮ್ಮ ಮನೆಬಾಗಿಲು ತಟ್ಟುತ್ತಾಳೆ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಕೋಟ್ಯಾಂತರ ರೂಪಾಯಿಗಳ ಸಂಪತ್ತು ನಿಮ್ಮದಾಗುತ್ತದೆ. ಇದು ಒಂದು ಸುವರ್ಣ ಅವಕಾಶ, ಅದನ್ನು ಬಳಸಿಕೊಳ್ಳಿ. ಕಷ್ಟದ ಸಮಯದಲ್ಲಿ ಎಲ್ಲರೂ ನಿಮ್ಮನ್ನು ತ್ಯಜಿಸಿದ ಈ ದೈವಿಕ ಶಕ್ತಿಗಳು ನಿಮಗೆ ಹೊಸ ಧೈರ್ಯವನ್ನು ತುಂಬುತ್ತವೆ. ನೀವು ಒಬ್ಬಂಟಿಯಾಗಿಲ್ಲ ಮತ್ತು ನಿಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಎಂದು ನೀವು ಅರಿತುಕೊಂಡ ದಿನ ನಿಮ್ಮ ಭಯ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ. ಈ ಜನರ ಮಾತುಗಳು
ನಿಮಗೆ ಅಪಾರ ಮಾನಸಿಕ ಶಕ್ತಿಯನ್ನು ನೀಡುತ್ತವೆ. ಪರಿಸ್ಥಿತಿ ಎಷ್ಟೇ ಭೀಕರವಾಗಿದ್ದರೂ ನೀವು ಎದ್ದು ನಿಂತು ಧೈರ್ಯದಿಂದ ಹೋರಾಡುವಿರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದರಿಂದ ನೀವು ಸಾಮಾನ್ಯ ವ್ಯಕ್ತಿಯಿಂದ ಸಮಾಜದಲ್ಲಿ ಅಸಾಧಾರಣ ವ್ಯಕ್ತಿಯಾಗಿ ಬೆಳೆಯುತ್ತೀರಿ ಮತ್ತು ಎಲ್ಲರನ್ನೂ ಅಚ್ಚರಿಗೊಳಿಸುತ್ತೀರಿ. ನಿಮ್ಮ ವೃತ್ತಿಯಲ್ಲಿ ಹಲವು ವರ್ಷಗಳಿಂದ ಇದ್ದ ಅಡೆತಡೆಗಳು ಮತ್ತು ಸ್ಪರ್ಧಿಗಳು ಎದುರಿಸುತ್ತಿರುವ ತೊಂದರೆಗಳು ಮಾಯವಾಗುತ್ತವೆ. ಶನಿಯ ಕೃಪೆಯಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ 100 ಪಟ್ಟು ಪ್ರತಿಫಲ ದೊರೆಯುತ್ತದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ, ಆದರೆ ಅವರು ನಿಮಗೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಶನಿಯ ಕೃಪೆಯಿಂದ ಕಾರ್ಯಕ್ಷಮತೆಯಲ್ಲಿ ನಿಮ್ಮ ಉತ್ತಮ ಕೌಶಲ್ಯ ಹೆಚ್ಚಾಗುತ್ತದೆ. ನಿಮ್ಮ ಅಧಿಕಾರಿಗಳಿಂದ ನೀವು ಪ್ರಶಂಸೆ ಪಡೆಯುತ್ತೀರಿ. ಬಡ್ತಿಗಳಿಗೆ ಹಲವು ಅವಕಾಶಗಳಿವೆ. ಉದ್ಯಮಿಗಳಿಗೆ ಬಾಕಿಯಿದ್ದ ಹಳೆಯ ಸಾಲಗಳು ಸಂಗ್ರಹವಾಗುತ್ತವೆ. ಹೊಸ ಪಾಲುದಾರರು ಲಾಭದಾಯಕರಾಗುತ್ತಾರೆ. ವಿಶೇಷವಾಗಿ ನಿಮ್ಮ ಬೆಳವಣಿಗೆಯನ್ನು ನೋಡಲು ಸಂಚು ರೂಪಿಸುವ ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರ ಬರಲು ಸಾಧ್ಯವಾಗುವುದಿಲ್ಲ. ಅವರ ಎಲ್ಲ ತಂತ್ರಗಳು ಅವರಿಗೆ ವಿರುದ್ಧವಾಗಿರುತ್ತವೆ. ನೀವು ಏನೇ ಮಾಡಿದರೂ ಯಶಸ್ಸು ನಿಮ್ಮನ್ನು ಅನುಸರಿಸುತ್ತದೆ. ನಿಮ್ಮ ಖ್ಯಾತಿ ಮತ್ತು ಖ್ಯಾತಿಯು ಸಮಾಜದಲ್ಲಿ ಎಲ್ಲಾ ದಿಕ್ಕುಗಳಲ್ಲಿಯೂ ಹರಡುತ್ತದೆ. ನಿಮ್ಮ ಆರ್ಥಿಕ ಅಡಿಪಾಯವನ್ನು ಬಲಪಡಿಸಲು ಇದು ಸಮಯ. ಸ್ನೇಹಿತರೆ, ಅದೃಶ್ಯ ಮಹಿಳೆ ಮತ್ತು ನಿಮ್ಮ ಹಿತೈಷಿಗಳನ್ನು ಗುರುತಿಸಲು ಪ್ರಕೃತಿಯು ಕೆಲವು ರಹಸ್ಯ ಭೌತಿಕ ಚಿಹ್ನೆಗಳನ್ನು ಸಿದ್ಧಪಡಿಸಿದೆ. ಜ್ಯೋತಿಷ್ಯದ ಪ್ರಕಾರ ಆ ಮಹಿಳೆಯರ ಅಂಗೈ ಅಥವಾ ಪಾದಗಳ ಮೇಲೆ ಕಮಲ, ಶಂಖ ಅಥವಾ ಚಕ್ರದಂತಹ ಶುಭರೇಖೆಗಳಿವೆ, ಅಥವಾ ವಿಶೇಷ ಮಚ್ಚೆಯು ಅವರ ಅದೃಷ್ಟದ ಸಂಕೇತವಾಗಿದೆ. ಅವರು ಎಲ್ಲಿಗೆ ಹೆಜ್ಜೆ ಹಾಕಿದರೂ ಅದೃಷ್ಟ ಬರುತ್ತದೆ, ಬಾಡತ್ಯ ದೂರ ಹೋಗುತ್ತದೆ. ಅವರ ಕೈಕೆಲಸವು ತುಂಬಾ ದೊಡ್ಡದಾಗಿದ್ದು ಅವರು ಏನೇ ಮುಟ್ಟಿದರೂ ಅದು ಚಿನ್ನವಾಗುತ್ತದೆ. ಅವರು ಬಯಸುವ ಆಹಾರವು ಅಜ್ಞಾತ ರುಚಿ ಮತ್ತು ತೃಪ್ತಿಯನ್ನು ಹೊಂದಿರುತ್ತದೆ. ಅದನ್ನು ತಿನ್ನುವವರಿಗೆ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿ ಸಿಗುತ್ತದೆ. ಇವು ಕೇವಲ ಭೌತಿಕ ಚಿಹ್ನೆಗಳಲ್ಲ, ಆ ದೈವಿಕ ಶಕ್ತಿಗಳು ಅವುಗಳ ಮೂಲಕ ನಿಮ್ಮ ಮನೆಗೆ ಕಳುಹಿಸುತ್ತಿರುವ ಚಿಹ್ನೆಗಳು. ನಿಮ್ಮ ಮನೆಯಲ್ಲಿ ಅವರ ಉಪಸ್ಥಿತಿ ಎಂದರೆ ಲಕ್ಷ್ಮೀದೇವಿಯು ಅಕ್ಷರಶಃ ನಿಮ್ಮ ಮನೆಯಲ್ಲಿಯೇ ಇದ್ದಾಳೆ ಎಂದರ್ಥ. ಮಹಿಳೆಯ ಹಣೆಯು ತುಂಬಾ ಅಗಲ ಮತ್ತು ಪ್ರಕಾಶಮಾನವಾಗಿರುತ್ತದೆ. ಸುಮಾರು 4 ಬೆರಳುಗಳಷ್ಟು ಅಗಲವಿರುವ ಹಣೆಯು ಅತ್ಯಂತ ಅದೃಷ್ಟಶಾಲಿ ಜನರ ಸಂಕೇತವಾಗಿದೆ. ಅವರ ಕಣ್ಣುಗಳು ಅದ್ಭುತವಾದ ದಯೆ, ಕರುಣೆ ಮತ್ತು ಧೈರ್ಯವನ್ನು ತೋರಿಸುತ್ತವೆ. ಅಂತಹ ಗುಣಗಳನ್ನು ಹೊಂದಿರುವ ಮಹಿಳೆಯರು ನಿಮ್ಮ ಜೀವನದಲ್ಲಿದ್ದರೆ ಅವರು ನಿಮ್ಮ ಕಷ್ಟಗಳನ್ನು ತಮ್ಮ ಹೆಗ್ಗಳಿನ ಮೇಲೆ ಹೊತ್ತುಕೊಂಡು ನಿಮ್ಮನ್ನು ವಿಜಯದ ದಡೆಗೆ ಕೊಂಡೊಯ್ಯುತ್ತಾರೆ. ನಿಮ್ಮ ಹೆಮ್ಮೆಯನ್ನು ಬದಿಗಿಟ್ಟು ಅವರನ್ನು ಗೌರವಿಸಿ. ಅವರ ಹೃದಯಗಳನ್ನು ಎಂದಿಗೂ ನೋಯಿಸಬೇಡಿ, ಏಕೆಂದರೆ ಅವರ ಆಶೀರ್ವಾದಗಳು ಅವರ ಶಾಪಗಳಷ್ಟೇ ದೊಡ್ಡವಾಗಿರುತ್ತವೆ. ಅವರನ್ನು ಗೌರವಿಸುವ ಪ್ರತಿಯೊಂದು ಮನೆಯೂ ಸ್ವರ್ಗವಾಗುತ್ತದೆ ಮತ್ತು ದೈವಿಕ ಶಕ್ತಿಗಳು ಆ ಮನೆಯನ್ನು ನಿರಂತರವಾಗಿ ಕಾಪಾಡುತ್ತವೆ. ಮತ್ತು ಸ್ನೇಹಿತರೆ, ನಿಮ್ಮ ಮನೆಯು ಆಗಾಗ ಕ್ಷರ್ಷಗಳು, ಅನಾರೋಗ್ಯ, ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ, ಅಥವಾ ನೀವು ಎಷ್ಟೇ ಹಣವನ್ನು ಗಳಿಸಿದರೂ ಅದು ಉಳಿಯುತ್ತಿಲ್ಲ ಎಂದರೆ ಇದರರ್ಥ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ. ಇದನ್ನು ತೆಗೆದುಹಾಕಿ ಮತ್ತು ಆ ದೈವಿಕ ಶಕ್ತಿಗಳನ್ನು ನಿಮ್ಮ ಮನೆಗೆ ಆಹ್ವಾನಿಸಲು ಒಂದು ಅದ್ಭುತ ಮಾರ್ಗವಿದೆ. ಇಂದು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಶುದ್ಧ ಹಸುವಿನ ಸಗಣಿ ದೀಪವನ್ನು ಬೆಳಗಿಸಿ. ಈ ದೀಪದ ಬೆಳಕು ನಿಮ್ಮ ಮನೆಯಲ್ಲಿರುವ ಕತ್ತಲೆಯನ್ನು ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿನ ಬಾಡತ್ಯವನ್ನು ದೂರ ಮಾಡುತ್ತದೆ. ದೀಪ ಬೆಳಗುವ ತನಕ ನಿಮ್ಮ ಮನೆಯ ಸುತ್ತಲೂ ಸಕಾರಾತ್ಮಕ ಶಕ್ತಿಯು ಹರಿಯುತ್ತದೆ. ಎಸ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತವೆ. ಅವರೊಂದಿಗೆ ಜಗಳವಾಡಬೇಡಿ. ಈ ಕಾರಣದಿಂದಾಗಿ ನಿಮ್ಮ ಕುಟುಂಬ ಸದಸ್ಯರ ನಡುವಿನ ಎಲ್ಲಾ ಜಗಳಗಳು ಮತ್ತು ಅಹಂಕಾರಗಳು ಮಂಜುಗಡ್ಡೆಯಂತೆ ಕರಗುತ್ತವೆ. ಪ್ರೀತಿ ಮತ್ತು ವಾತ್ಸಲ್ಯ ಎಲ್ಲರಲ್ಲಿ ಹರಡುತ್ತವೆ. ಈ ದೈವಿಕ ಶಕ್ತಿಗಳು ಈ ದೀಪದ ಬೆಳಕಿನಿಂದ ಆಕರ್ಷಿತವಾಗಿ ನಿಮ್ಮ ಮನೆಗೆ ಪ್ರವೇಶಿಸುತ್ತವೆ. ಅವು ಪ್ರವೇಶಿಸಿದ ಕ್ಷಣದಿಂದಲೇ ನಿಮ್ಮ ಮನೆ ಪವಿತ್ರ ಸ್ಥಳವಾಗುತ್ತದೆ. ಯಾವುದೇ ದುಷ್ಟಶಕ್ತಿಗಳು, ಯಾವುದೇ ಶತ್ರು ಕಣ್ಣುಗಳು ನಿಮ್ಮ ಮನೆ ಹೊಸ್ತಿಲನ್ನು ಮೀರಿ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ವ್ಯವಹಾರದ ಅಭಿವೃದ್ಧಿಯಲ್ಲಿನ ಅಡೆತಡೆಗಳು ಸ್ವತಃ ದೂರವಾಗುತ್ತವೆ. ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತವೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತ ನಿವಾಸವನ್ನು ಸ್ಥಾಪಿಸುತ್ತಾಳೆ. ದೇವರು ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಮತ್ತು ಕೆಲವೊಮ್ಮೆ ಅಸಹಾಯಕ ವ್ಯಕ್ತಿಯ ರೂಪದಲ್ಲಿ ತನ್ನ ಭಕ್ತರನ್ನು ಪರೀಕ್ಷಿಸಲು ನಿಮ್ಮ ಬಳಿ ಬರುತ್ತಾನೆ ಎಂದು ನೆನಪಿನಡಿ. ನಿಮ್ಮ ಮನೆಗೆ ಬರುವ ಭಿಕ್ಷುಕನನ್ನು ಹಸಿವಿನಿಂದ ಸಾಯಿಸುವ ಮೂಕಜೀವಿಯನ್ನು ಎಂದಿಗೂ ಅವಮಾನಿಸಬೇಡಿ ಅಥವಾ ಹೊಡೆಯಬೇಡಿ. ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ಮನೆಬಾಗಿಲಿಗೆ ಕಿನ್ನರಲು ಬಂದರೆ ಅವರನ್ನು ಕೋಪಿಸಬೇಡಿ ಮತ್ತು ಪ್ರೀತಿಯಿಂದ ನೀವು ಬಯಸಿದ ಹಣವನ್ನು ಅವರಿಗೆ ನೀಡಿ. ಅವರ ಬಾಯಿಂದ ಬರುವ ಆಶೀರ್ವಾದಗಳು ನಿಜವಾಗಿಯೂ ಆ ದೈವಿಕ ಶಕ್ತಿಗಳ ಆಶೀರ್ವಾದಕ್ಕೆ ಸಮಾನವಾಗಿರುತ್ತವೆ.
ನೀವು ತೋರಿಸುವ ಕರುಣೆ ನಿಮ್ಮ ಹಣೆಬರಹವನ್ನು ಬದಲಾಯಿಸುತ್ತದೆ. ದೇವರು ನಿಮ್ಮನ್ನು ಯಾರ ರೂಪದಲ್ಲಿ ಪರೀಕ್ಷಿಸುತ್ತಿದ್ದಾನೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ನೀವು ನಿಮ್ಮ ಅಹಂಕಾರವನ್ನು ಬಿಟ್ಟು ಎಲ್ಲರನ್ನೂ ಸಮಾನವಾಗಿ ನೋಡಿದಾಗ ಆ ಶಕ್ತಿಗಳು ನಿಮ್ಮ ಮೇಲೆ ಅಪರಿಮಿತ ಅನುಗ್ರಹವನ್ನು ಸುರಿಸುತ್ತವೆ. ನೀವು ಯಾರನ್ನು ಹಾನಿ ಮಾಡದೆ ಎಲ್ಲರನ್ನೂ ಪ್ರೀತಿಸಿದರೆ ನಿಮ್ಮ ಪುಣ್ಯ ದ್ವಿಗುಣಗೊಳ್ಳುತ್ತದೆ. ಸ್ನೇಹಿತರೆ, ನೀವು ಈ ರಹಸ್ಯಗಳನ್ನು ನಂಬಿ ಪೂರ್ಣ ಭಕ್ತಿಯಿಂದ ಅನುಸರಿಸಿದ ದಿನದಿಂದ ನಿಖರವಾಗಿ 21 ದಿನಗಳಲ್ಲಿ ನಿಮ್ಮ ಸ್ವಂತ ಕಣ್ಣುಗಳಿಂದ ಅದ್ಭುತ ಬದಲಾವಣೆಗಳನ್ನು ನೋಡುತ್ತೀರಿ. ಇವು ಕೇವಲ ಮಾತುಗಳಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಸಂಭವಿಸುವ ವಾಸ್ತವ. ನೀವು ಕಾಯುತ್ತಿದ್ದ ಆಸೆಗಳು ಮತ್ತು ನೀವು ಹಲವು ವರ್ಷಗಳಿಂದ ಹಾತೊರೆಯುತ್ತಿದ್ದ ಕೆಲಸಗಳು ಒಂದೊಂದಾಗಿ ಈಡೇರುವುದನ್ನು ನೋಡಿ ನೀವು ಆಶ್ಚರ್ಯಪಡುತ್ತೀರಿ. ಅಸಾಧ್ಯವೆಂದು ಭಾವಿಸಿದ್ದ ವಿಷಯಗಳು ಸಾಧ್ಯವಾಗುತ್ತವೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹರಿಸಲ್ಪಡುತ್ತವೆ. ಆದಾಯದ ಮಾರ್ಗಗಳು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳುತ್ತವೆ. ನೀವು ಕಾಯುತ್ತಿದ್ದ ಒಂದು ಒಳ್ಳೆಯ ಸುದ್ದಿ ಈ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ತಲುಪುತ್ತದೆ. ದೇವರಲ್ಲಿ ಅಚಲ ನಂಬಿಕೆಯನ್ನು ಇಡಿರಿ. ನಿಮ್ಮ ಕಷ್ಟದ ದಿನಗಳು ಮುಗಿದಿವೆ ಮತ್ತು ಯಶಸ್ಸಿನ ಸುವರ್ಣಯುಗ ಪ್ರಾರಂಭವಾಗುತ್ತದೆ ಎಂದು ಅರಿತುಕೊಳ್ಳಿ. ಸ್ನೇಹಿತರೆ, ಈಗ ನಾವು ಈ ದೈವಿಕ ಪ್ರಯಾಣದ ಅಂತಿಮ ಹಂತವನ್ನು ತಲುಪಿದ್ದೇವೆ. ನೀವು ಇಲ್ಲಿಯವರೆಗೆ ಕೇಳಿದ ಈ ರಹಸ್ಯಗಳು ಕೇವಲ ಮಾತುಗಳಲ್ಲ, ಇವು ನಿಮ್ಮ ಜೀವನ ಬದಲಾಯಿಸುವ ಮಹಾ ಮಂತ್ರಗಳಾಗಿವೆ. ಈ 4 ಜನರು, 2 ಸ್ತ್ರೀ ಶಕ್ತಿಗಳು ಮತ್ತು 2 ಪುರುಷ ಶಕ್ತಿಗಳು ನಿಮ್ಮ ಜೀವನದಲ್ಲಿ ರಕ್ಷಣಾತ್ಮಕ ಗುರಿಟ್ಟಿಯಂತೆ ಇರುತ್ತವೆ ಮತ್ತು ನಿಮ್ಮನ್ನು ಅತ್ಯುನ್ನತ ಶಿಖರಗಳಿಗೆ ಕೊಂಡೊಯ್ಯುತ್ತವೆ. ಅವರನ್ನು ಗುರುತಿಸುವುದು, ಗೌರವಿಸುವುದು ಮತ್ತು ಪ್ರೀತಿಯಿಂದ ನಡೆಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನಿಮ್ಮ ಅದೃಷ್ಟ ರೇಖೆಗಳು ಈಗ ಬದಲಾಗುತ್ತಿವೆ. ನಿಮ್ಮ ಜಾತಕದಲ್ಲಿನ ದೋಷಗಳು ದೂರವಾಗುತ್ತವೆ ಮತ್ತು ರಾಜಯೋಗ ಪ್ರಾರಂಭವಾಗುತ್ತದೆ. ಇಂದಿನಿಂದ ನೀವು ಯಾವುದೇ ಹೆಜ್ಜೆ ಇಟ್ಟರೂ ಅದು ಯಶಸ್ಸಿನ ಆರಂಭವಾಗಬೇಕು. ಭಯವನ್ನು ಬಿಡಿ, ಏಕೆಂದರೆ ಭಯವಿರುವಲ್ಲಿ ದೇವರು ಅಸ್ತಿತ್ವದಲ್ಲಿಲ್ಲ. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ. ಇಂದಿನಿಂದ ಫೆಬ್ರವರಿ 1ರಿಂದ ಫೆಬ್ರವರಿ 1ರವರೆಗೆ ಮತ್ತು ಅದರ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸುವ ಮೂಜಿಜೆಗಳನ್ನು ನೋಡಿ ಜಗತ್ತು ಆಶ್ಚರ್ಯಪಡುತ್ತದೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹರಿಸಲ್ಪಡುತ್ತವೆ. ಕುಟುಂಬದಲ್ಲಿ ಸಂತೋಷ ಹರಡುತ್ತದೆ ಮತ್ತು ನಿಮ್ಮ ಶತ್ರುಗಳು ನಿಮ್ಮ ಪಾದಗಳಿಗೆ ಮೊಣಕಾಲೂರುತ್ತಾರೆ. ಮತ್ತು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆ ಪರಮಾತ್ಮನನ್ನು ಧ್ಯಾನಿಸಿ. ನಿಮ್ಮ ಕುಲದೇವತೆಗಳು ಮತ್ತು ನಿಮ್ಮ ಪಿತೃದೇವತೆಗಳನ್ನು ನೆನಪಿಡಿ. ನಿಮ್ಮ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ, ಏಕೆಂದರೆ ಅವರ ಆಶೀರ್ವಾದವೇ ನಿಮಗೆ ರಾಮನ ರಕ್ಷಣೆ. ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ಹೊಸ್ತಿಲಿನಿಂದ ದೂರವಾಗುತ್ತದೆ. ಈಗ ಲಕ್ಷ್ಮೀದೇವಿಯು ಅಕ್ಷರಶಃ ನಿಮ್ಮ ಮನೆಯಲ್ಲಿ ಇರುತ್ತಾಳೆ. ಎಲ್ಲಾ ಕುಂಭರಾಶಿಯವರ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ನಾನು ಮನಸ್ಪೂರ್ವಕವಾಗಿ ಬಯಸುತ್ತೇನೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ನಮ್ಮ ದೇವರ ದರ್ಶನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದನ್ನು ಲೈಕ್ ಮಾಡಿ. ಹಾಗೆಯೇ ಕಮೆಂಟ್ ವಿಭಾಗದಲ್ಲಿ ಜೈ ದುರ್ಗಾ ಮಾತಾ ಎಂದು ಕಮೆಂಟ್ ಮಾಡಲು ಮರೆಯಬೇಡಿ. ಕುಂಭರಾಶಿಯವರಿಗೆ ನನ್ನ ಧನ್ಯವಾದಗಳು.